ಅಂಗಡಿ ವ್ಯಾಪಾರ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ 6-7 ಜನ ಕಿಡಿಗೇಡಿಗಳು ಪಕ್ಕದಲ್ಲಿ ಆಜಾನ್ ನಡೀತಾ ಇದೆ. ಆ ಟೈಮ್ನಲ್ಲಿ ಇವ್ರ ಹತ್ರ ಒಂದು ತಕರಾರನ್ನ ಪ್ರಾರಂಭ ಮಾಡಿದ್ರು. ಇವರು ನಮ್ಮ ಹಾಡನ್ನು ನಾವು ಯಾಕೆ ಹಾಕೊಳ್ಬಾರದು ಅಂತ ಮುಖೇಶ್ ಪ್ರಶ್ನೆ ಮಾಡಿದ್ದಕ್ಕೆ ಅಂಗಡಿಯಿಂದ ಎಳೆದು ಹೊಡೆಯುವಂತ ಪ್ರಯತ್ನ ನಡೆದಿದೆ. ಅವ್ರನ್ನ ಎದುರಿಸುವಂತ ಒಂದು ಹೊರಗಡೆ ಹೋದಾಗ 6-7 ಜನ ಸೇರ್ಕೊಂಡು ಮುಖೇಶಿಗೆ ಮೈಗೆ, ಬೆನ್ನಿಗೆ, ಮುಖಕ್ಕೆ, ತಲೆಗೆ ಸಾಕಷ್ಟು ಪೆಟ್ಟಾಗುವಂತ ರೀತಿಯಲ್ಲಿ ಹೊಡೆದಿದ್ದಾರೆ. 6-7 ಜನ ಒಬ್ಬ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ಎಲ್ಲಾ ಇನ್ಸಿಡೆಂಟು ಕೂಡ 3-4 CCTV ಕ್ಯಾಮ್ರಾಗಳಲ್ಲಿ ಇದು ಕ್ಯಾಪ್ಚರ್ ಆಗಿದೆ. ನಿನ್ನೆ ರಾತ್ರಿ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಕೇಸ್ ಮೇಲೆ FIR ಹಾಕಬೇಕು ಅಂತ ಹೋದ್ರೆ ರಾತ್ರಿ 10 ಗಂಟೆ 10:30 ಆದರೂ ಕೂಡ ಪೊಲೀಸ್ನವರು FIR ಅನ್ನ ದರ್ಜ್ ಮಾಡಲಿಕ್ಕೆ, FIR ನ ಮಾಡಲಿಕ್ಕೆ ಹಿಂದೇಟಾಗ್ತಾ ಇದ್ರು. ನಿನ್ನೆ ರಾತ್ರಿ PC ಮೋಹನ್ ಅವರು, ನಾವು, ನಮ್ಮ ನಾಯಕರಾದಂಥ ಶಿವಕುಮಾರ್ ಅವರು, MLA ಅವರು ಎಲ್ಲರೂ ಮಾತನಾಡಿದ ಮೇಲೆ ರಾತ್ರಿ 11:30-12 ಗಂಟೆ ಅಷ್ಟೊತ್ತಿಗೆ FIR ಅನ್ನ ರಿಜಿಸ್ಟರ್ ಮಾಡುವಂಥ ಕೆಲಸ ಮಾಡಿದ್ರು. FIR ಅಲ್ಲೂ ಕೂಡ ಮುಖೇಶ್ ಅವರಾಗಿರಲಿ, ಇಲ್ಲಿನ ನಮ್ಮ ಅಕ್ಕಪಕ್ಕದ ಅಂಗಡಿಯವರಾಗಲಿ, ಘಟನೆ ನೋಡಿರೋವಂಥವ್ರು ಹೇಳ್ತಾ ಇರೋದು, ಘಟನೆಯನ್ನ ಡೈಲ್ಯೂಟ್ ಮಾಡುವಂತ ದೃಷ್ಟಿಯಲ್ಲಿ FIR ರೀತಿ ದರ್ಜ್ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಅವರು ಆರೋಪ ಮಾಡ್ತಾ ಇದ್ದಾರೆ. ಈಗ ನಮ್ಮ ಸೆಂಟ್ರಲ್ DCP ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ದೂರವಾಣಿಯಲ್ಲಿ ಮಾತನಾಡಿದ್ದೀವಿ. DCP ಅವರಿಗೆ 2 ವಿಷಯ ತಿಳಿಸಿದೆ. ಒಂದು, ಇದ್ಯಾವುದೋ ಯಾರಿಗೂ ಕಣ್ಣಿಗೆ ಕಾಣಿಸ್ದಲ್ಲೇ ಇದ್ದಾಗ ನಡೆದಿರೋ ಘಟನೆ ಅಲ್ಲ. CCTVಯಲ್ಲಿ ಇಡೀ ಇನ್ಸಿಡೆಂಟು, ಇಡೀ ಕ್ರೈಮು ಕ್ಯಾಪ್ಚರ್ ಆಗಿದೆ. ಒಂದೊಂದು ಕ್ಷಣನೂ ಕೂಡ ರೆಕಾರ್ಡ್ ಆಗಿದೆ. ಯಾರು 6-7 ಜನ ಬಂದಿದ್ರು, ಅವ್ರು ಏನು ಬಟ್ಟೆ ಹಾಕೊಂಡಿದ್ರು, ಅವ್ರು ಯಾವ ರೀತಿ ಇದ್ದಾರೆ, ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಇಲ್ಲೇ ಲೋಕಲ್ ಹುಡುಗರವರು ಅನ್ನೋದು ಕೂಡ ಎಲ್ರಿಗೂ ಕೂಡ ಮಾಹಿತಿ ಇದೆ. CCTVಯಲ್ಲಿ ಏನು ರೆಕಾರ್ಡ್ ಆಗಿದೆ ಅದರ ಆಧಾರದ ಮೇಲೆನೇ ಕೇಸ್ ದಾಖಲಾಗಬೇಕು. CCTVಯಲ್ಲಿ ಕ್ಯಾಪ್ಚರ್ ಆಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಬ್ಬ ಕ್ರೈಮ್ ಮಾಡಿರೋ ವ್ಯಕ್ತಿ ಕೂಡ ಕ್ರೈಮ್ ರಿಜಿಸ್ಟರ್ ಆದಮೇಲೆ ಅವರನ್ನು ಅರೆಸ್ಟ್ ಆಗಬೇಕು ಅನ್ನುವಂಥ ಡಿಮ್ಯಾಂಡ್ ಮಾಡಿದ್ದೀವಿ. ಇಲ್ಲಿವರೆಗೆ 3 ಜನ ಅರೆಸ್ಟ್ ಆಗಿದ್ದಾರೆ ಅಂತ DCP ಅವರು ಮಾಹಿತಿ ಕೊಟ್ಟಿದ್ದಾರೆ. ಇದು ಯಾವುದೋ ಬೇರೆ ಊರಿಗೆ ಓಡೋಗಿ ಇನ್ಯಾವುದೋ ಒಂದು ಪಿತೂರಿ ಮಾಡಿ ಇನ್ನೇನೋ ಮಾಡಿರುವಂಥ ಕೇಸ್ ಅಲ್ಲ ಇದು. ಇದಕ್ಕೇನು ಬಂಧಿಸಕ್ಕೆ ತಿಂಗಳಾನ್ಗಟ್ಟಲೆ ಟೈಮ್ ಬೇಕಾಗುವಂಥ ಕೇಸ್ ಅಲ್ಲ ಇದು. DCP ಅವರಿಗೆ, ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಕೊಟ್ಟಿರುವಂಥ ವಾರ್ನಿಂಗ್ ಅಂದರೆ, ಇವತ್ತು ರಾತ್ರಿ ಒಳಗೆ ತಪ್ಪಿದ್ರೆ ನಾಳೆ ಬೆಳಗ್ಗೆ ಒಳಗೆ ಇನ್ನೂ 3 ಜನ ಯಾರ್ಯಾರು CCTVಯಲ್ಲಿ ಕಾಣಿಸ್ತಾ ಇದ್ದಾರೆ ಅವರೆಲ್ಲರದ್ದು ಕೂಡ ನಾಳೆ ಬೆಳಗ್ಗೆ ಒಳಗಡೆ ಅರೆಸ್ಟ್ ಆಗಲೇಬೇಕು. ಕೋರ್ಟಿಗೆ ನೀವು ಅವರನ್ನ ನಾಳೆ ಬೆಳಗ್ಗೆ ಯಾರ್ಯಾರು CCTVಲಿ ಇದ್ದಾರೆ ಅವರೆಲ್ಲರೂ ಕೂಡ ಕೋರ್ಟಿಗೆ ನೀವು ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಬೇಕು. ಅವ್ರ ಮೇಲೆ ಯಾವುದೇ ರೀತಿ ಕೇಸ್ ಡೈಲ್ಯೂಟ್ ಮಾಡುವಂಥ ಅಥವಾ ಅವರಿಗೆ ನಾಳೆ ಕೋರ್ಟಲ್ಲಿ ಶಿಕ್ಷೆ ಸಿಗದಲೇ ಇರೋ ರೀತಿ ಕೇಸ್ ಹಾಕಬೇಕಾದ್ರೇ ಅದನ್ನು ಡೈಲ್ಯೂಟ್ ಮಾಡುವಂಥ ಯಾವುದೇ ರೀತಿಯ ಪ್ರಕ್ರಿಯೆಗಳಿಗೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ನಾಳೆ ಒಳಗಾಗಿ ಇನ್ನು ಮಿಕ್ಕ ಅಷ್ಟು ಆರೋಪಿಗಳನ್ನು ಬಂಧಿಸಲಿಲ್ಲ ಅಂತಂದರೆ ನಾಳೆ PC ಮೋಹನ್ ಸಾಹೇಬರು, ನಾನು, ನಮ್ಮೆಲ್ಲ ಕಾರ್ಯಕರ್ತರು ನಾಳೆ 12 ಗಂಟೆಗೆ ಇದೇ ನಗರದ ಪೇಟೆಗೆ, ಇದೇ ರಸ್ತೆಗೆ ಬಂದು ಸಾತ್ವಿಕ ಸಿಟ್ಟು, ಸಾತ್ವಿಕ ಶಕ್ತಿ ಏನಿರುತ್ತೆ ಅನ್ನುವಂಥ ಪ್ರತಿಭಟನೆಯ ಶಕ್ತಿಯ ನಾವೆಲ್ಲರೂ ಕೂಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.